ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ಗಾಯನ. ಇವತ್ತು ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಮ್ಮರ್ ಬಂತಲ್ವಾ, ಹಾಗಾಗಿ ಎಲ್ಲರೂ ಕೂಡ ಸಂಡಿಗೆ, ಹಪ್ಪಳ, ಚಿಪ್ಸು ಈ ಥರದ್ದೆಲ್ಲ ಮಾಡ್ತಾರೆ. ನಾವು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇಯರ್ ಕೂಡ ನಾವು ಮಾಡ್ಕೋತೀವಿ. ಇವತ್ತು ಮೊದಲನೇ ಬಾರಿಗೆ ನಾವು ಹಪ್ಪಳ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ, ಏನೇನೆಲ್ಲ ಪ್ರೋಸೆಸ್ ಇರುತ್ತೆ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಈ ರೆಸಿಪಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳಿದ್ದಾವೆ. ನಾವು ಒಲೆ ಇಟ್ಟಿದ್ವಿ, ಒಲೆ ಮೇಲೆ ಮಾಡಿದ್ದು. ಮೊದಲನೇದಾಗಿ ಸಬ್ಬಕ್ಕಿ ಒಂದು 3/4 kg ಚೆನ್ನಾಗಿ ತೊಳಿಬೇಕು. 1 ಸರಿ 2 ಸರಿ ತೊಳೆದು ಅದಾದಮೇಲೆ ನೀರು ಕಾಯ್ತಿರುತ್ತಲ್ಲ ಒಲೆ ಮೇಲೆ, ಅದಕ್ಕೆ ಸಬ್ಬಕ್ಕಿನ ತೊಳೆದಿರೋದನ್ನೆಲ್ಲನೂ ಹಾಕಬೇಕಾಗತ್ತೆ. ಒಂದು 3 ಸೇರು ಅಕ್ಕಿ ಹಿಟ್ಟಿಗೆ 3/4 kg ನಾವು ಸಬ್ಬಕ್ಕಿ ಹಾಕಿದ್ರೆ ಸಾಕಾಗತ್ತೆ. ಬೇಕಾದ್ರೆ ನೀರು ಕಡಿಮೆ ಹಾಕ್ಕೊಂಡಿದ್ರೆ ನೀವು ಸಬ್ಬಕ್ಕಿ ತೊಳೆದಿರೋ ನೀರು ಕೂಡ ಹಾಕ್ಬೋದು. 2ನೇ ಸರಿ ತೊಳೆದಿರ್ತೀರಲ್ವ, ಹಾಗಾಗಿ ನೀಟಾಗಿ ಇರುತ್ತೆ. ನೆಕ್ಸ್ಟು ಜೀರಿಗೆ 1.5 ಹಿಡಿಯಷ್ಟು ನಾವು ಎತ್ಕೋಬೇಕು. ಜೀರಿಗೆ ಮತ್ತು ಓಂಕಾಳು ಇವೆರಡನ್ನೂ ಕೂಡ, ಓಂಕಾಳು 1 ಹಿಡಿ ಆದರೆ ಸಾಕು, ಜೀರಿಗೆ 1.5 ಹಿಡಿಯಷ್ಟು ಎತ್ಕೊಂಡು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಹತ್ರ ಇಟ್ಕೊಂಡಿರಬೇಕು. ಮತ್ತು ಸಬ್ಬಕ್ಕಿ ಬೇಯ್ತಾ ಇರುತ್ತಲ್ವ, ಚೆನ್ನಾಗಿ ಕುದಿಬೇಕು. ನಾವು ಹಾಗೆ ಹಸಿಟ್ಟು ಹಾಕ್ಬಾರ್ದು. ಆ ಸಬ್ಬಕ್ಕಿ ಬೆಂದಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು ನೋಡ್ಕೋತಾ ಇರಬೇಕಾಗತ್ತೆ. ಸೌಟಲ್ಲಿ ಎತ್ಕೊಂಡು ಅದು ಬೆಂದಿದೆಯಾ ಇಲ್ಲ ಅಂತ ನೋಡಬೇಕಾಗತ್ತೆ. ಚೆನ್ನಾಗಿ ಬೆಂದು ಆದಮೇಲೆ ನಾವು ಹಸಿಟ್ಟನ್ನ ಹಾಕಬೇಕಾಗತ್ತೆ. ನೋಡಿ, ಈ ಥರ ಪ್ರೋಸೆಸ್ ಎಲ್ಲ ಇರುತ್ತೆ. ಸಬ್ಬಕ್ಕಿ ಬೆಂದಾದಮೇಲೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಉಪ್ಪು ಮತ್ತು ಖಾರದ ಪುಡಿನ ಹಾಕಬೇಕು. ಉಪ್ಪು ಮತ್ತು ಖಾರದ ಪುಡಿ ಹೇಗಿರಬೇಕು ಅಂತಂದರೆ, ನೀವು ನೀರನ್ನು ಟೇಸ್ಟ್ ನೋಡಿದಾಗ ಉಪ್ಪು ಸ್ವಲ್ಪ ಖಾರ ಎರಡೂ ಕೂಡ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಥರ ಫೀಲ್ ಆದರೆ ಹಿಟ್ಟು ಹಾಕಿದ್ಮೇಲೆ ಅದು ಒಂದು ಹದಕ್ಕೆ ಬರುತ್ತೆ, ಕರೆಕ್ಟಾಗಿರೋ ಹದಕ್ಕೆ. ಮತ್ತು ಜೀರಿಗೆ ಮತ್ತು ಓಂಕಾಳನ್ನ ನಾವು ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಇವಾಗಲೇ ನೀರಿಗೆ ಹಾಕಬೇಕು. ಚೆನ್ನಾಗಿ ಕುದಿ ಬರಬೇಕದು. ಕುದಿ ಬಂದಾದ ನಂತರ 1 ಸ್ಪೂನ್ ಅಥವಾ 1.5 ಸ್ಪೂನ್ನಷ್ಟು ನಾವು ಸೋಡಾ ಹಾಕಬೇಕಾಗುತ್ತೆ. ಸೋಡಾ ಹಾಕಿದ ತಕ್ಷಣ ಕುದಿ ಬರೋದಕ್ಕೆ ಶುರು ಆಗುತ್ತೆ, ಪ್ಲಸ್ ಅದು ಉಕ್ಕು ಬರೋದಕ್ಕೆ ಶುರುವಾಗುತ್ತೆ. ಹಂಗಾಗಿ ಉಕ್ಕು ಬರ್ತಾ ಇದೆ ಅನ್ನೋ ರೀತಿ ಏನಾದರೂ ಇತ್ತು ಅಂತಂದರೆ ಆ ನೀರನ್ನ ಒಂದು ಸ್ವಲ್ಪ ತೆಗೆದು ಬೇರೆ ಬೌಲ್ಗೆ ಹಾಕಿ ಇಟ್ಕೊಂಡ್ರೆ ಆ ನೀರು ಕೂಡ ಒಳಗಡೆನೇ ಸ್ವಲ್ಪ ಬಾಯ್ಲ್ ಆಗುತ್ತೆ. ಅದಾದಮೇಲೆ ನಾವೇನು ಮಾಡಬೇಕು, ಅಕ್ಕಿ ಹಸಿಟ್ಟನ್ನ ತೆಗೆದು ಸ್ವಲ್ಪನೇ ಹಾಕಬೇಕಾಗತ್ತೆ. ನೋಡಿ, ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀವಿ. ಮತ್ತು ಮುದ್ದೆ ಮಾಡೋ ಕೋಲಿರುತ್ತಲ್ಲ, ಅದನ್ನು ಇಟ್ಟು ನಾವು ಸ್ವಲ್ಪನೇ ಕಲಿಸ್ಕೊಂಡು ನೀಟಾಗಿ ಅಕ್ಕಿ ಹಸಿಟ್ಟನ್ನ ಹಾಕಬೇಕು. ಇಲ್ಲಾಂದರೆ ಗುರುಣೆ ಕಟ್ಟೋದು ಅಥವಾ ಗಂಟು ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನಾವು ಪಾತ್ರೆನ ಅಲ್ಲಿ ಒಲೆ ಮೇಲೆ ಇಟ್ಕೊಂಡು ನಾವು ತಿರುಗ್ಸೋಕ್ಕಾಗಿಲ್ಲ ಅಂತಂದರೆ ನಾವು ಸೈಡಿಗೆ ಇಟ್ಕೊಂಡು ಅಥವಾ ಇನ್ನೊಬ್ರದ್ದು ಯಾರ್ದೋ ಸಹಾಯ ಇಟ್ಕೊಂಡು ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮುದ್ದೆ ಮಾಡೋ ಥರ ನಾವು ನೀಟಾಗಿ ನಾದ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾನು ಆಗಲೇ ಹೇಳ್ದಂಗೆ ಗಂಟಾಗಿ ಸಿಗುತ್ತೆ ನಮಗೆ. ನೆಕ್ಸ್ಟ್ ಆ ಹಿಟ್ಟನ್ನು ಸ್ವಲ್ಪ ಟೇಸ್ಟ್ ನೋಡಿ, ಅದೇನಾದ್ರು ಸಪ್ಪೆ ಇತ್ತು ಅಂತಂದರೆ ಸ್ವಲ್ಪ ನೀರನ್ನ ಎತ್ಕೊಂಡಿರ್ತೀವಲ್ಲ, ಆ ನೀರಿಗೆ ಉಪ್ಪು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕು. ನಂತರ ಕಲಸಿರೋದನ್ನು ಈ ಥರ ಒಂದು ಬಂಡೆ ಮೇಲೆ ಹಾಕ್ಕೊಂಡು ನೀಟಾಗಿ ನುಲುಮ್ಕೊಂಡು ಆ ಹಿಟ್ಟನ್ನ ಗಂಟಿಲ್ಲದೆ ಇರೋ ಥರ ಉಂಡೆಗಳನ್ನ ಮಾಡಿ ನಾವು ಈ ರೀತಿಯಾಗಿ ಇಟ್ಕೋಬೇಕಾಗತ್ತೆ. ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಒಂದೊಂದು ಉಂಡೆನೇ ಇಟ್ಕೊಂಡು ನಾವು ಸಣ್ಣ ಉಂಡೆ ಮಾಡಿ ಹಾಕೋಬೇಕಾಗತ್ತೆ. ಪ್ರೋಸೆಸ್ ನೋಡಿ ಈ ರೀತಿಯಾಗಿರುತ್ತೆ. ನಂತರ ಉಂಡೆಗಳನ್ನ ಒಂದು ಬಟ್ಲಲ್ಲಿ ಒಂದು ಬಟ್ಟೆ ಹಾಕಿ ತೇವ ಮಾಡಿಕೊಂಡು ಅದರೊಳಗಡೆ ಇಟ್ಟು ನಂತರ ಬಟ್ಟೆನ ಮುಚ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸಣ್ಣ ಉಂಡೆಗಳು, ಮೀನ್ಸ್ ಜಾಮೂನ್ ಮಾಡ್ತೀವಲ್ಲ ಅದಕ್ಕಿಂತ ಇನ್ನೊಂದು ಚೂರು ದಪ್ಪ ಇರೋ ಥರ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಹಪ್ಪಳ ಒತ್ತುವಂಥ ಮಣೆಗೆ ಒಂದು ಕವರ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ನಾವು ಎಣ್ಣೆ ಹಚ್ಕೋಬೇಕಾಗತ್ತೆ. ಈ ರೀತಿಯಾಗಿ ಹಚ್ಚಿ ಒತ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಬೆಳಗ್ಗೆ ನೋಡಿ ಇಷ್ಟು ರೀತಿಯಾಗಿ ಬಂದಿತ್ತು. ಮತ್ತೆ ಬಿಸಿಲಲ್ಲಿ ಇಟ್ವಿ, ಕರೆದ್ವಿ, ತುಂಬಾ ಚೆನ್ನಾಗಿ ಬಂತು, ಸಖತ್ತಾಗಿತ್ತು. ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗೇ ನೋಡಿ ಕರಿಯೋದಕ್ಕೆ ಶುರು ಆಗಿದೆ. ತುಂಬ ಚೆನ್ನಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.